ಗಲ್ಫ್ ಸಂಘರ್ಷ ಬೆನ್ನಲ್ಲೇ ಮತ್ತೊಂದು ವಿಮಾನ ಯೂಟರ್ನ್ ಅನ್ನ ಪಡೆದಿದೆ. ಮ್ಯಾಂಚೆಸ್ಟರ್ಗೆ ಹೊರಟಿದ್ದಂತಹ ಇಂಡಿಗೋ ವಿಮಾನ ವಾಪಸ್ ಹೋಗಿದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ವ್ಯತಿರಿಕ್ತ ವಾತಾವರಣ ಇರುವ ಕಾರಣಕ್ಕೆ ಬೇರೆ ಕಡೆ ಎಲ್ಲೋ ತಲುಪಬೇಕಾಗಿದ್ದಂಥ ವಿಮಾನ ಹಂಗೆ ಯೂಟರ್ನ್ ಹಾಕೊಂಡು ವಾಪಸ್ ಬಂದ್ಬಿಟ್ಟಿದೆ. ದೆಹಲಿಯಿಂದ ಹೊರಟಿದ್ದಂಥ ಫ್ಲೈಟ್ ಇಥಿಯೋಪಿಯಾ ಬಳಿ ಯೂಟರ್ನ್ ಅನ್ನು ಹೊಡೆದು ವಾಪಸ್ ದೆಹಲಿಗೆ ಬಂದಿದೆ ಅಂತೆ. ಇಥಿಯೋಪಿಯಾ ಗಡಿಯಲ್ಲಿ ಯೂಟರ್ನ್ ಮಾಡಿ ದೆಹಲಿಗೆ ವಾಪಸ್ ಬಂದಿದೆ. ಕಾರಣ ಅಲ್ಲಿ ನವದೆಹಲಿ ಟು ಮ್ಯಾಂಚೆಸ್ಟರ್ ಇಂಡಿಗೋ ವಿಮಾನ ಇದು 6C33 ಮಧ್ಯಪ್ರದೇಶದಲ್ಲಿ ವಾಯು ಪ್ರದೇಶ ನಿರ್ಬಂಧ ಹಿನ್ನೆಲೆ ವಾಪಸ್ ಬರಬೇಕಾಗಿದೆ. ಪ್ರಯಾಣಿಕರ ಸುರಕ್ಷಿತ ಕಾರಣಗಳಿಗಾಗಿ ವಿಮಾನ ವಾಪಸ್ ಬಂದಿದೆ ಮತ್ತು ಬೇರೆ ಯಾವುದಾದ್ರೂ ದಾರಿಯನ್ನು ತಗೊಳ್ಳುತ್ತಾ ಇನ್ನು ಮುಂದೆ ಅದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಆದರೆ ಸದ್ಯಕ್ಕಂತೂ ಮಧ್ಯಪ್ರಾಚ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಸಂಪೂರ್ಣವಾಗಿ ವಾಯು ಪ್ರದೇಶಗಳನ್ನು ನಿರ್ಬಂಧ ಮಾಡಲಾಗಿದೆ. ದುಬೈ ಮೇಲಾಗ್ಲಿ ಕತಾರ್ ಮೇಲಾಗ್ಲಿ ಇಲ್ಲೆಲ್ಲೂ ಕೂಡ ಹಾರೋ ಅಂಕಿಲ್ಲ. ಇನ್ ಕೇಸ್ ಆಫ್ ಹಾರಿದ್ರೆ ಅಪ್ಪಿತಪ್ಪಿಲ್ಲಾದ್ರೂ ಮಿಸೈಲ್ ಬಂದು ಬಿತ್ತು ಅಂತ ಎಣಿಸ್ಕೊಳ್ಳಿ, ಆಗ ನೂರಾರು ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಸೊ ಈ ಕಾರಣಕ್ಕಾಗಿ ಇವರೇನೋ ಕ್ಲಿಯರೆನ್ಸ್ ಕೊಡ್ಬೋದು ಅಂತ ಹೇಳಿ ಅಲ್ಲಿವರೆಗೆ ಹೋಗಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಕ್ಲಿಯರೆನ್ಸ್ ಅನ್ನು ಕೊಡಲೇ ಇಲ್ಲ. ಹಾಗಾಗಿ ವಾಪಸ್ ಯೂಟರ್ನ್ ಮಾಡಿಕೊಂಡು ಇಂಡಿಗೋ ಫ್ಲೈಟ್ ದೆಹಲಿಗೆ ಬಂದು ತಲುಪಿದೆಯಂತೆ. ಸೊ ಎರಡು ದೇಶಗಳ ನಡುವಿನಲ್ಲಿ ಯುದ್ಧ ಆರಂಭ ಆದರೆ ಎಷ್ಟು ದೇಶಗಳಿಗೆ ಯಾವ್ಯಾವ ರೀತಿಯೆಲ್ಲ ತೊಂದರೆ ಆಗುತ್ತೆ ಅಂತ ನೋಡಿ. ಅದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ ಇದೇನೆ. ಇದೆ. ಇವತ್ತು ಇಥಿಯೋಪಿಯಾಗೆ, ದೆಹಲಿಯಿಂದ ಇಥಿಯೋಪಿಯಾಗೆ ಹೋಗಬೇಕಿದ್ದಂಥ ಫ್ಲೈಟ್ ಇದು. ಸೊ ಹಿಂಗೆ ಸ್ಟ್ರೈಟ್ ಹೋಗಕ್ಕಾಗದೆ ಈಗ ಬೇರೆ ವಾಯುಮಾರ್ಗ ತಗೊಳ್ಬೇಕು ಅಂತಾದ್ರೆ ಅದು ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ. ಅದರ ಜೊತೆಯಲ್ಲಿ ಟಿಕೆಟ್ ದರವೂ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ. ಈಗ ಏನು ಟಿಕೆಟ್ ದರ ಇದೆ ನೋಡಿ, ಅದರ 10 ಪಟ್ಟು ಆದರೂ ಕೂಡ ಆಶ್ಚರ್ಯ ಇಲ್ಲ.